ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ಕೊರೋನಾ ವೈರಸ್ ಪರಡಂದಿಲಕ ತಡೆಗಟ್ಟುನವೇ ಇತ್ತೆ ಉಪ್ಪುನ ಒಂಜೇ ಸಾದಿ ಅಂಚಾದು ಕೊರೋನಾ ವೈರಸ್ ಪಂಡ ಕೋವಿಡ್-19 ವೈರಸ್ದ ಗುಣಲಕ್ಷಣ ಇಂಗತ ಬಗೆಟ್ ದೆತನೊಡಾಯಿನ ಎಚ್ಚರಿಕೆದ ಬಗೆಟ್ ಯುವ ವೈದ್ಯರು ಡಾಕ್ಟರ್ ಅವಿನ್ ಆಳ್ವ ಹೊಸಕುರಲ್ ಮುಖಾಂತರ ವೀಕ್ಷಕ ಬಂಧುಲೆಗೆ ಪೊಲಬು ಕೊಡ್ತೇನೆ. ನಾನು ಡಾಕ್ಟರ್ ಅವಿನ್ ಆಳ್ವ. ಮೊದಲನೇದಾಗಿ ಈ ಕೋವಿಡ್ ಬಗ್ಗೆ ನಾನು ಇವತ್ತು ಸ್ವಲ್ಪ ಮಾಹಿತಿಯನ್ನು ನಾನು ನಿಮಗೆ ತಲುಪಿಸ್ತಾ ಇದ್ದೇನೆ. ಕೋವಿಡ್-19 ಅಂದರೇನು? ಕೋವಿಡ್-19 ಅಂದರೆ ಈ ನೋವೆಲ್ ಕೊರೋನಾ ವೈರಾಣುಗಳಿಂದ ಹರಡುವಂಥ ಕಾಯಿಲೆಗೆ ಕೋವಿಡ್-19 ಅಂತ ಹೇಳ್ತಾರೆ. ಇದರ ಸಾಮಾನ್ಯ ಲಕ್ಷಣಗಳೇನೆಂದರೆ ವಿಪರೀತ ಜ್ವರ, ಕೆಮ್ಮು, ಒಣಕೆಮ್ಮು ಹಾಗೂ ಉಸಿರಾಟದ ತೊಂದರೆಗಳು. ಕೆಲವರಲ್ಲಿ ಮೈಕೈ ನೋವು ಇರ್ತದೆ, ಕೆಲವರಲ್ಲಿ ಮೂಗಿನಿಂದ ನೀರು ಸುರುವಿಕೆ, ಮೂಗು ಕಟ್ಟುವುದು, ಹಾಗೂ ಕೆಲವರಲ್ಲಿ ಬೇದಿಯಾಗುವಂಥ ಲಕ್ಷಣಗಳು ಕೂಡ ಇರ್ತದೆ. ಹಾಗೆ ಇದು ಹೇಗೆ ಹರಡ್ತದೆ? ಸೆಕೆಂಡ್ ಪಾಯಿಂಟ್, ಹೇಗೆ ಹರಡ್ತದೆ? ಒಂದು ನೇರ ಸಂಪರ್ಕ ಮತ್ತು ಪರೋಕ್ಷ ಸಂಪರ್ಕ. ನೇರ ಸಂಪರ್ಕ ಏನಂದರೆ ಕೆಮ್ಮುವಾಗ ಅಥವಾ ಸೀನುವಾಗ ನಮ್ಮ ಬಾಯಿ ಅಥವಾ ಮೂಗಿನಿಂದ ಬರುವ ಹನಿಗಳು ಆ ಮನುಷ್ಯನ ಮೇಲೆ 1 ಮೀಟರ್ ಡಿಸ್ಟೆನ್ಸ್ ಮೇಂಟೈನ್ ಮಾಡದಿದ್ದಲ್ಲಿ ಆ ಮನುಷ್ಯನ ಮೇಲೆ ಬಿದ್ದಾಗ ಮನುಷ್ಯ ಈ ಸೋಂಕಿಗೆ ಹೈಯೆಸ್ಟ್ ಒಳಪಡೋರಿರ್ತಾರೆ. ಆದಷ್ಟು 1 ಮೀಟರ್ಗಿಂತ ಹೆಚ್ಚು ಮೇಂಟೈನ್ ಡಿಸ್ಟೆನ್ಸ್ ಮಾಡತಕ್ಕದ್ದು. ಪರೋಕ್ಷ ಸಂಪರ್ಕ ಹೇಗೆಂದರೆ ಒಬ್ಬ ಕೆಮ್ಮಿರ್ತಾನೆ ಅಥವಾ ಸೀನಿರ್ತಾನೆ, ಅವನ ಬಾಯಿಂದಂಥ ಮೂಗಿನಿಂದ ಏನು ಹನಿಗಳು ಬೀಳ್ತವೆ ಅದು ವಸ್ತುಗಳ ಮೇಲೆ ಬೀಳ್ತದೆ. ಆ ವಸ್ತುಗಳ ಮೇಲೆ ಬಿದ್ದಾಗ ಅದು ಕೆಲವು ಗಂಟೆಗಳ ಕಾಲ ಆ ವೈರಾಣುಗಳು ಅಲ್ಲಿ ಜೀವಂತವಾಗಿರ್ತದೆ. ಅದು ಕೆಲವು ದಿನಗಳ ಕಾಲ ಅಂತಲೇ ಹೇಳ್ಬೋದು. ಆ ಇನ್ನೊಬ್ಬ ಸಾಮಾನ್ಯ ಮನುಷ್ಯ ಅವನಿಗೆ ಯಾವುದೇ ಸೋಂಕಿಲ್ಲದವನು ಬಂದು ಆ ಜಾಗದವನು ಎಲ್ಲಿ ಅವನ ಹನಿಗಳು ಬಿದ್ದಿರ್ತದೆ ಅಲ್ಲಿ ಮುಟ್ಟಿದಾಗ ಅವನಿಗೆ ಗೊತ್ತಿಲ್ಲದೆ ಅವನು ಮೂಗು ಅಥವಾ ಬಾಯನ್ನು ಮುಟ್ಟಿದಾಗ ಅದು ಅವನಿಗೆ ಹರಡುವ ಚಾನ್ಸಸ್ ಕೂಡ ಹೆಚ್ಚಾಗಿರ್ತದೆ. ಸೊ ಆದಷ್ಟು ಇವೆರಡು ಕಾರಣ. ಒಂದು ಸಾಮಾಜಿಕ ಅಂತರ ಮೇಂಟೈನ್ ಮಾಡದಿದ್ದಲ್ಲಿ ರೋಗ ಹರಡುವಿಕೆ ತುಂಬ ಜಾಸ್ತಿ ಇರ್ತದೆ. ಇನ್ನೊಂದು ಪರೋಕ್ಷ, ಯಾವುದೇ ಹ್ಯಾಂಡ್ಲ್ ಇರ್ಬೋದು ಅಥವಾ ಯಾವುದೋ ವಸ್ತುಗಳ ಮೇಲೆ ಸೀನಿನ ಹನಿಗಳಿದ್ದಿರ್ಬೋದು, ಅಲ್ಲಿ ಮುಖವನ್ನು ಮುಟ್ಟಿದಾಗ ಅವರಿಗೆ ಹರಡುವ ಚಾನ್ಸಸ್ ತುಂಬ ಇರ್ತದೆ. ನೆಕ್ಸ್ಟ್, ಇಲ್ಲಿ ಹೈಯೆಸ್ಟ್ ರಿಸ್ಕ್ನಲ್ಲಿರೋರು ಯಾರು ತುಂಬ ರಿಸ್ಕ್ನಲ್ಲಿರ್ತಾರೆ? ಕಳೆದ 14 ದಿನಗಳಲ್ಲಿ ಈ ವಿದೇಶಕ್ಕೆ ಯಾರು ಹೋಗಿರ್ತಾರೆ, ಫಾರ್ ಎಕ್ಸಾಂಪಲ್ ದುಬೈಯಿಂದ ಬಂದಿರುವಂಥದ್ದು, ಅಥವಾ ಇಟಲಿ ದೇಶದಿಂದ, ಅಥವಾ ಇರಾನ್ ಸೈಡಿಂದ ಬಂದಿರೋ, ಅಥವಾ ಇರಾನ್ ಪ್ರಜೆಗಳು ಒಂದೇ ವಿಮಾನದಲ್ಲಿ ದುಬೈಗೆ ಬಂದು ಒಂದೇ ವಿಮಾನದಲ್ಲಿ ಇರುವಂಥವ್ರು, ಅಥವಾ ಇಟಲಿ ದೇಶದಿಂದ ದುಬೈಗೆ ಬಂದ ಇಟಲಿ ಪ್ರಜೆಗಳು ಒಂದೇ ವಿಮಾನದಲ್ಲಿ ಇರುವಂಥವ್ರು, ಯಾರು ಒಟ್ಟಾರೆ ವಿದೇಶದಿಂದ ಬಂದಂಥವರು ಹೈಯೆಸ್ಟ್ ರಿಸ್ಕ್ನಲ್ಲಿರ್ತಾರೆ. ಎರಡನೇದಾಗಿ, ವಿದೇಶದಿಂದ ಬಂದು ಅವರಿಗೆ ಕೊರೋನಾ ಪಾಸಿಟಿವ್ ಅಂತ ಡಿಟೆಕ್ಟ್ ಆಗಿ ಅವರ ಸಂಪರ್ಕದಲ್ಲಿರ್ತಾರೆ, ಅವರ ಕುಟುಂಬದ ವರ್ಗದವರಾಗಿರ್ಬೋದು, ಅವರ ಹಿತೈಷಿಗಳಾಗಿರ್ಬೋದು, ಅವರ ಸ್ನೇಹಿತರಾಗಿರ್ಬೋದು, ಅವರು ಕೂಡ ರಿಸ್ಕ್ನಲ್ಲಿರ್ತಾರೆ. ನಂಬರ್ 3, ಇದು ಸಾರ್ವಜನಿಕ ಸಭೆಯಲ್ಲಿ ಅಥವಾ ಧಾರ್ಮಿಕ ಸಭೆಯಲ್ಲಿ ಅಥವಾ ಮದುವೆ ಸಮಾರಂಭಗಳಲ್ಲಿ ತುಂಬ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರೆ ಅಥವಾ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡದಿದ್ದರೆ ಅವರು ಸೋಂಕಿದ್ದರೂ ಕೂಡ ಕೆಲವು ಬಾರಿ ನಮಗೆ ಅರಿವಿರುವುದಿಲ್ಲ ಅವರಿಗೆ ಕೊರೋನಾ ಪಾಸಿಟಿವ್ ಇರ್ತದೆ ಇಲ್ಲ. ಕೆಲವೊಮ್ಮೆ ಇದು 1 ರಿಂದ 14 ದಿನದವರೆಗೆ ಸೋಂಕಿಗೆ ತಗುಲಿರೋರು 1 ರಿಂದ 14 ದಿನವರೆಗೆ ಟೈಮ್ ಇರ್ತದೆ. ಈಗ ಇತ್ತೀಚಿನ ನಮಗೆ ರಿಪೋರ್ಟ್ ಸಿಕ್ಕಿರೋ ಪ್ರಕಾರ ಇದು 28 ಡೇಸ್ ತನಕ, 1 ರಿಂದ 28 ದಿನಗಳವರೆಗೆ ಎನಿ ಟೈಮ್ ಇದು ಆ ಸೋಂಕಿಗೆ ಎಕ್ಸ್ಪೋಸ್ ಆಗಿ ಲಕ್ಷಣಗಳು ಬರಲಿಕ್ಕೆ 1 ರಿಂದ 18-28 ದಿನಗಳು ಟೈಮ್ ಬೇಕಾಗ್ತದೆ. ಸೊ ನೋಡಲಿಕ್ಕೆ ಮನುಷ್ಯ ನಾರ್ಮಲ್ ಆಗಿರ್ತಾನೆ, ಅವನು ಹೀಲ್ ಬಿ ಹೆಲ್ದಿ ಕ್ಯಾರಿಯರ್ ಅಂದರೆ ಅವನಲ್ಲಿ ವೈರಾಣುಗಳಿದ್ದು ಕೂಡ ಆ ಲಕ್ಷಣಗಳು ಇರುವುದಿಲ್ಲ. ಹಾಗಾಗಿ ಈ ಧಾರ್ಮಿಕ ಸಭೆಗಳಲ್ಲಿ ಅಥವಾ ಮದುವೆ ಸಮಾರಂಭಗಳು, ಸಾಮಾಜಿಕ ಸಭೆಗಳಲ್ಲಿ ಅವರು ಹತ್ತಿರ ಇದ್ದರೂ ಕೂಡ ರೋಗ ಬೇಗ ಬರೋ ಚಾನ್ಸಸ್ ಇರ್ತದೆ. ಯಾಕಂದರೆ ಅವರು ಸಾಮಾಜಿಕ
ಡಿಸ್ಟೆನ್ಸ್ ಮೇಂಟೈನ್ ಮಾಡಿರೋದಿಲ್ಲ. ನೆಕ್ಸ್ಟ್ ಇದು ಹೇಗೆ ತಡೆಗಟ್ಟುವುದು ಅಂದರೆ ಒಂದು ಶುಚಿತ್ವವನ್ನು ಫಸ್ಟು ನಮ್ಮ ಸಾಮಾಜಿಕ ಅಂತರವನ್ನು ಕಾಪಾಡ್ಕೊಳ್ಬೇಕು, ಸೋಷಿಯಲ್ ಡಿಸ್ಟೆನ್ಸಿಂಗ್. ಎರಡನೇದು ಶುಚಿತ್ವವನ್ನು ಕಾಪಾಡ್ಕೊಳ್ಬೇಕು. ಸೋಷಿಯಲ್ ಡಿಸ್ಟೆನ್ಸಿಂಗ್ ನಾವು ಆದಷ್ಟು 1 ಮೀಟರ್ ಡಿಸ್ಟೆನ್ಸಲ್ಲಿ ಇಟ್ಕೊಂಡು ಯಾರ ಹತ್ರ ಮಾತಾಡೋದಾದರೆ ಯಾರ ಹತ್ರ ಸಂಪರ್ಕ 1 ಮೀಟರ್ ಡಿಸ್ಟೆನ್ಸ್ ಇಟ್ಕೊಳ್ಬೇಕು. ಕೈ ಕುಲುಕುವುದು ಅಥವಾ ಅಪ್ಪಿಕೊಳ್ಳುವುದು ಸಭೆ ಸಮಾರಂಭಗಳು ಅದು ಆದಷ್ಟು ಅವಾಯ್ಡ್ ಮಾಡಬೇಕು. ಮತ್ತು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡುವಂಥದ್ದು ಅಥವಾ ಧಾರ್ಮಿಕ ಸಭೆಯಲ್ಲಿ ಒಟ್ಟಿಗೆ ಸೇರುವಂಥದ್ದು ಅಥವಾ ಮದುವೆ ಸಮಾರಂಭಗಳು ಒಟ್ಟಿಗೆ ಸೇರುವಂಥದ್ದು ಅಥವಾ ಜಾತ್ರೆಯಲ್ಲಿ ಸೇರುವಂಥದ್ದು ಇದೆಲ್ಲ ಆದಷ್ಟು ತಪ್ಪಿಸಬೇಕು. ಇನ್ನೊಂದು ಶುಚಿತ್ವವನ್ನು ಕಾಪಾಡುವಂಥದ್ದು. ಶುಚಿತ್ವ ಅಂದರೆ ಆದಷ್ಟು ನಮ್ಮ ಕೈಯನ್ನು ನಾವು ಸ್ಯಾನಿಟೈಸರ್ ಮುಖಾಂತರ ಅಥವಾ ಸೋಪ್ ಅಥವಾ ನೀರಿನ ಮುಖಾಂತರ ಕೈ ಆದಷ್ಟು ಸ್ವಚ್ಛಗೊಳಿಸಬೇಕು. ಈ ಸ್ಯಾನಿಟೈಸರ್ ತುಂಬ ಇತ್ತೀಚೆಗೆ ನಾವು ನೋಡಿದ ಹಾಗೆ ಸ್ಯಾನಿಟೈಸರ್ ತುಂಬ ಎಕ್ಸ್ಪೆನ್ಸಿವ್ ಇದೆ ಮೆಡಿಕಲ್ ಸ್ಟೋರ್ಸಲ್ಲಿ. ಯಾರಿಗಾದರೂ ಸೋಪಿಂದ ಆದರೂ ತೊಂದರೆ, ಸೋಪ್ ಅಥವಾ ನೀರು ಉಪಯೋಗಿಸಿ ಕೈ ತೊಳಿತಕ್ಕದ್ದು, ಹೊರಗೆ ಹೋಗಿ ಬಂದ ಮೇಲೆ ಸ್ನಾನ ಮಾಡೋದು, ಕೈಕಾಲು ತೊಳೆಯುವಂಥದ್ದು, ಮತ್ತು ಅಡುಗೆ ಮಾಡೋ ಮುಂಚೆ ಕೈ ತೊಳಿಬೇಕು, ಅಡುಗೆ ಮಾಡಿದ ನಂತರ ಕೈ ತೊಳ್ಕೊಳ್ಬೇಕು, ಮಕ್ಕಳಿಗೆ ಊಟ ಮಾಡಿಸೋ ಮುಂಚೆ ಕೈ ತೊಳಿಬೇಕು, ಮಕ್ಕಳಿಗೆ ಊಟ ಮಾಡಿಸೋ ನಂತರ ಕೈ ತೊಳಿಬೇಕು. ಹಾಗೆ ಶೌಚಾಲಯಕ್ಕೆ ಹೋಗೋ ಮುಂಚೆ ಕೈ ತೊಳಿಬೇಕು, ಶೌಚಾಲಯಕ್ಕೆ ಹೋದ ನಂತರ ಕೈ ತೊಳಿಬೇಕು. ಹಾಗೆ ಶುಚಿತ್ವವನ್ನು ಕಾಪಾಡಿ ಆಗಾಗ ಕೈಯನ್ನು ತೊಳಿಬೇಕು. ಇದು ಯಾರಿಗೆ ಸ್ಯಾನಿಟೈಸರ್ ಪರ್ಚೇಸ್ ಮಾಡುವ ತಾಕತ್ತಿರುತ್ತೆ ಇಲ್ಲಿ ಸ್ಯಾನಿಟೈಸರ್ ಕೂಡ ಯೂಸ್ ಮಾಡ್ಬೋದು, ಇಲ್ಲ ಸೋಪ್ ಮತ್ತು ನೀರು ಕೂಡ ಯೂಸ್ ಮಾಡುವಂಥದ್ದು. ಮತ್ತು ಇನ್ನೊಂದು ನೆಕ್ಸ್ಟ್ ಪಾಯಿಂಟ್ ಈಸ್ ಇದು ಕೆಲವು ಇದು ನಂಬಿಕೆಗಳಿದೆ. ಈಗ ಕೆಲವರು ಹೇಳ್ತಾರೆ ಇದು ಸೊಳ್ಳೆಯಿಂದ ಬರುವಂಥದ್ದು. ಇದು ಸೊಳ್ಳೆಯಿಂದ ಬರುವಂಥದ್ದಲ್ಲ, ಇದು ನಿಕಟ ಸಂಪರ್ಕ. ಕೆಮ್ಮು ಅಥವಾ ಸೀನುವಾಗ ಮೂಗಿನಿಂದ ಬಾಯಿಂದ ಹನಿಗಳೇನು ಬೀಳ್ತದೆ, ಡ್ರಾಪ್ಲೆಟ್ ಇನ್ಫೆಕ್ಷನ್ ಅಂತ ಏನು ಹೇಳ್ತೇವೆ ನಾವು ಮೆಡಿಕಲ್ ಟರ್ಮ್ಸಲ್ಲಿ, ಅದರಿಂದ ಬರುವಂಥದ್ದು. ಮತ್ತು ಇನ್ನೊಂದು ಇದೆ, ಮಾಸ್ಕ್ ಎಲ್ಲರೂ ಧರಿಸಬೇಕಾ ಬೇಡವಾ ಅಂತಕ್ಕಂಥದ್ದು. ಮಾಸ್ಕು ಎಲ್ಲರೂ ಧರಿಸಬೇಕಂತ ನಾನು ಹೇಳೋದಿಲ್ಲ. ಯಾರಿಗೆ ಜ್ವರ ಮತ್ತು ಕೆಮ್ಮು ಇದು ಕೆಮ್ಮು ಲಕ್ಷಣಗಳು, ಕೆಮ್ಮು ಅಥವಾ ಶೀತಗಳ ಲಕ್ಷಣಗಳಿದೆ, ಅವ್ರು ಮಾಸ್ಕ್ ಧರಿಸಬೇಕು. ಇನ್ನೊಬ್ಬರು ಯಾರು ರೋಗಿ ಆರೋಗ್ಯ ಕಾರ್ಯಕರ್ತರು ಯಾರು ಇರ್ತಾರೆ, ಅವರು ರೋಗಿ ಆರೈಕೆಯಲ್ಲಿರ್ತಾರೆ, ಅವರು ಮಾಸ್ಕ್ ಧರಿಸಬೇಕು. ಯಾರು ಹೋಮ್ ಕ್ವಾರಂಟೈನಲ್ಲಿ ಇರ್ತಾರೆ ಅವ್ರು ಮಾಸ್ಕ್ ಧರಿಸಬೇಕು. ಮತ್ತು ಹೋಮ್ ಕ್ವಾರಂಟೈನ್ ಇರೋರನ್ನ ಯಾರು ಆರೋಗ್ಯಕರ್ತರು ಅವ್ರನ್ನ ಫಾಲೋಅಪ್ ಮಾಡ್ತಾರೆ ಅವರು ಮಾಸ್ಕ್ ಧರಿಸಬೇಕು. ಇದಿಷ್ಟು ಜಾಗ್ರತೆಯನ್ನು ನಾವು ವಹಿಸಬೇಕು. ಕೊರೋನಾ ಪರಡಂದಿಲಕ ಜನಕಲು ಆಯ್ನಾತ ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸಾವಡು ಇಲ್ಲಡೆಕೊಳ್ಳುವುದು ಕೊರೋನಾ ವಿರುದ್ಧದ ಹೋರಾಟಕ್ಕೆ ಸಹಕಾರ ಕೊರಡು ಪಡೆದು ಯುವ ವೈದ್ಯರು ಡಾಕ್ಟರ್ ಅವಿನ್ ಆಳ್ವ ಸಾರ್ವಜನಿಕ ಬಂಧುಲೆಡ ವಿನಂತಿ ಮಲ್ತೊಂದೇರು. ಇನ್ನೊಂದು ಯಾರಿಗೆ ಕೊರೋನಾ ಪಾಸಿಟಿವ್ ಇಲ್ಲದಿದ್ದರೂ ಕೂಡ ಹೀಲ್ ಬಿ ಎ ಹೆಲ್ದಿ ಕ್ಯಾರಿಯರ್. ಕೆಲವು ಸತಿ ಮನುಷ್ಯ ನಾರ್ಮಲ್ ಇರ್ತಾನೆ ನೋಡಲಿಕ್ಕೆ, ಹೀಲ್ ಬಿ ಎ ಹೆಲ್ದಿ ಕ್ಯಾರಿಯರ್. ಅವನಿಗೆ ವೈರಾಣುಗಳು ಇದ್ದರೂ ಕೂಡ ಆ ಲಕ್ಷಣಗಳು ಇರುವುದಿಲ್ಲ. ಇಟ್ ವಿಲ್ ಟೇಕ್ ಟೈಮ್, ಸ್ವಲ್ಪ ದಿನಗಳ ಆ ಲಕ್ಷಣಗಳು ಹೊರಬರ್ತದೆ. ಆದಷ್ಟು ಅದೇ ಕಾರಣಕ್ಕಾಗಿ ಎಲ್ಲ ಹೇಳ್ತಾ ಇರೋದೀಗ ಸಾಮಾಜಿಕ ಅಂತರಗಳನ್ನು ಕಾಯ್ದುಕೊಳ್ಳಬೇಕು. ಯಾಕಂದರೆ ಯಾರಿಗೆ ವೈರಾಣುಗಳು ಪಾಸಿಟಿವ್ ಇದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನಮಗೆ ಲಕ್ಷಣಗಳು ಕೆಲವರಿಗೆ ಇತ್ತೀಚಿನ ರಿಪೋರ್ಟ್ಸಲ್ಲೂ ಕೆಲವರಿಗೆ ಲಕ್ಷಣಗಳು ಇರೋದಿಲ್ಲ, ಬಟ್ ಪಾಸಿಟಿವ್ ಇರ್ತಾರೆ ರಿಪೋರ್ಟ್ ಅಂತ ಕೂಡ ನಾವು ಕೇಳ್ಪಟ್ಟಿದ್ದೇವೆ ಈಗ. ಸೊ ಆದಷ್ಟು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಬೇಕು. ಮತ್ತು ಏನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೆಲವು ಗೈಡ್ಲೈನ್ಸ್ ಹೇಳಿದ್ದಾರೆ, ನೀವು ಮನೆಯಲ್ಲೇ ಇರಬೇಕು, ಸ್ಟೇ ಹೋಮ್, ಸ್ಟೇ ಸೇಫ್, ಸ್ಟೇ ಹೆಲ್ದಿ ಅಂತ ಹೇಳ್ತಾರೆ, ಆದಷ್ಟು ಮೇಂಟೈನ್ ಮಾಡಿ ನೀವು. ಹಾಗೆ ಇದು ಏನಂದರೆ ನಾನು ಲಾಸ್ಟಿಗೆ ಏನು ಹೇಳುವಂಥದ್ದಂದರೆ, ರೋಗ ಬರುವುದನ್ನು ತಡೆಗಟ್ಟೋಕ್ಕಿಂತ ರೋಗ ಬಂದು ಚಿಕಿತ್ಸೆ ಪಡೋದಕ್ಕಿಂತಲೂ ಇದು ಪರಿಣಾಮಕಾರಿ. ಸೊ ನಾನು ಹೇಳೋದು ಸ್ಟೇ ಹೋಮ್, ಸ್ಟೇ ಸೇಫ್, ಸ್ಟೇ ಹೆಲ್ದಿ.